ನಮ್ಮ ಭಾಗದ ಜನ ಎಷ್ಟು ಮುಗ್ಧರು ಅಂತ ಹೇಳಿ ಅನೇಕ ಜನ ಇದೇ ಹೇಳ್ತಿದ್ರು. ನಮ್ಮ ಭಾಗದ ಜನ, ನಾವು ಬಿ ಆರ್ ಪಾಟೀಲ್ ಹೋದ್ರು, ಹೇಳಿದ್ರು ಏನು, ಎಲ್ಲ ರಾಜಕಾರಣಿಗಳು ಕೂಡ ಇದನ್ನು ಹಿಂದುಳಿಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರ ಆಗುತ್ತೀವಿ ಅಂತಕ್ಕಂಥದ್ದು. ಅದನ್ನು ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ, ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು. ನೀವಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಈ ಕಡೆ ಇರ್ತಕ್ಕಂಥ ಜನ ನಂಬಿಗಸ್ತು. ಅಧ್ಯಕ್ಷರೇ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು, ನಾನು ನೆನ್ನೆನೂ ಹೇಳಿದ್ದೀನಿ ನೋಡಿ. ವಿರೋಧ ಪಕ್ಷ ನಾಯಕರೇ, ಕರ್ನಾಟಕದವ್ರು ಒಂದೇ ಬೇರೆ, ಆ ಕರಾವಳಿ ಬೇರೆನೆ ನೋಡಿ. ಎಲ್ಲ ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ರಾಮಾಯಣ ಕಾಲದಲ್ಲೂ ಇತ್ತು, ಮಹಾಭಾರತದಲ್ಲೂ ಕಾಲದಲ್ಲೂ ಇತ್ತು. ಹಂಗೆ ಜನ ಯಾವುದೋ ಒಂದು ಏರಿಯಾ ಜನ ಒಳ್ಳೆಯವರು, ಯಾವುದೋ ಒಂದು ಏರಿಯಾ ಜನ ಕೆಟ್ಟೋರಲ್ಲ. ಅಲ್ಲಿ ಊರೊಳಗಡೆ ಒಳ್ಳೆಯವರು ಕೆಟ್ಟೋರು ಇದ್ದೇ ಇರ್ತದೆ, ಸಾಮಾನ್ಯ. ಅಲ್ಲೇ ಅವರವರ ಊರು ಅವರಿಗೆ ಒಳ್ಳೆಯದು, ಅದಕ್ಕೆ ಅವರ ಊರಿನ ಬಗ್ಗೆ ಅವ್ರು ಮಾತಾಡ್ತಾರೆ. ನೀವು ಹೇಳಿ ಉಂಟೆ ಸರಿಯಾಗಿ. ನಾವು ಈ ಕಡೆ ಜನ ಅಲ್ಲ, ಈಗ ಕಂಟಿನ್ಯೂ ಆಗಲಿ, ಮುಂದೆ ಹೋಗ್ಲಿ. ನಾನೇ ಅದು ಹೊಂಟಿದ್ದು. ನೀವು ಒಂದು ಸ್ವಲ್ಪ ಹಿಂದೆ ಆಧಾರ ಕೊಡ್ರಿ, ಬೆನ್ನು ನೋವಾಗುತ್ತೆ ನಿಮಗೂ, ಸ್ವಲ್ಪ ಆಧಾರ ಕೊಡ್ರಿ, ಸ್ವಲ್ಪ ಮುಂದೆ ಹೋಗ್ಲಿ. ಇದು ಇಲ್ಲ, ಚರ್ಚೆ ಬಾಕಿ ಆಗಿದೆ. ಈಗ ನಾನು ಮುಂದಕ್ಕೆ ಹೋದಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅಧ್ಯಕ್ಷರೇ, ಈ ಕಡೆ ಜನ ನಾವು ಎಷ್ಟು ಮುಗ್ಧರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಲ್ಲಿ ಬಿಜಾಪುರ ಭಾಗದಿಂದ, ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ. ಸಿದ್ದು ಸೌದಿ ಅವರ, ಸಿದ್ದು ಈ ಕಡೆ ಕೇಳಪ್ಪ, ಸಿದ್ದು ಸೌದಿ ಇಲ್ಲಿ ಕೇಳಿದ್ವಿ, ನಿಮ್ಮದಾಯ್ತು ವಿಷಯ, ಅದಕ್ಕೆ ಹಾಕಿ